ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ಆಪರೇಷನ್ ಅಸ್ಥಿಪಂಜರ ಇವತ್ತು ಮುಂದುವರೆದಿದೆ. 7ನೇ ದಿನ ಇವತ್ತು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸ್ಪಾಟ್ ನಂಬರ್ 11ರಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಮೊದಲೇ ಪ್ಲಾನ್ ಮಾಡದಂತೆ ಆಗಿದ್ದಿದ್ರೆ ನಿನ್ನೆನೇ ಈ ಸ್ಪಾಟ್ ನಂಬರ್ 11ರಲ್ಲಿ ಶೋಧ ಕಾರ್ಯವನ್ನ ಅಧಿಕಾರಿಗಳು ಮಾಡಿಬಿಡ್ತಾ ಇದ್ರು. ಆದ್ರೆ ನಿನ್ನೆ ಸ್ಪಾಟಿಗೆ ಕರ್ಕೊಂಡು ಬಂದ ಮೇಲೆ ಕೊನೆ ಕ್ಷಣದಲ್ಲಿ ಕಡೆ ಗಳಿಗೆಯಲ್ಲಿ ಆ ದೂರುದಾರ ಅನಾಮಿಕ ವ್ಯಕ್ತಿ ಇಲ್ಲ ಮತ್ತೊಂದು ಜಾಗ ನೆನಪಿಗೆ ಬಂದಿದೆ, ಅದು ಗುಡ್ಡದ ಮೇಲಿದೆ ಅಂತ ತೋರಿಸಿದ್ದ. ಅಲ್ಲಿ ಅಸ್ಥಿಪಂಜರ ಪತ್ತೆ ಆಗಿತ್ತು. ಈಗ ಈ ಹಿಂದೆ ಆತ ತೋರಿಸಿದಂತ ಜಾಗ 11 ಅಂತ ಹೇಳಿ ಏನ್ ಮಾರ್ಕ್ ಅನ್ನ ಮಾಡ್ಕೊಂಡಿದ್ರು ಅಧಿಕಾರಿಗಳು, ಆ ಜಾಗದಲ್ಲಿ ಉತ್ಖನನವನ್ನ ಮಾಡಲಾಗ್ತಾ ಇದೆ. ನೇತ್ರಾವತಿ ನದಿ ಪಕ್ಕದಲ್ಲೇ ಇದೆ ಈ ಸ್ಪಾಟ್. ಇವತ್ತಿನ ಶೋಧದಲ್ಲಿ ಏನಾದ್ರೂ ಅಸ್ಥಿಪಂಜರ ಸಿಗುತ್ತಾ, ದೂರುದಾರನ ಆರೋಪ ನಿಜವಾಗುತ್ತಾ ಅನ್ನೋ ಕುತೂಹಲ ಇದೆ. SIT ಹಾಗೇನೆ ಎಸಿ ಜೊತೆಯಲ್ಲಿ ಅನಾಮಿಕ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾನೆ. ಮತ್ತೆ ಸ್ಥಳ ಬದಲಾವಣೆ ಮಾಡೋ ಬಗ್ಗೆ ಸಮಾಲೋಚನೆನ ಈಗ ಅನಾಮಿಕ ಲವಲವಿಕೆಯಲ್ಲಿ ಇದ್ದಾನೆ ಅನ್ನೋ ಮಾಹಿತಿನೂ ಇದೆ. ಸದ್ಯಕ್ಕೆ ಸ್ಪಾಟ್ ಅಲ್ಲಿ ಏನಾಗ್ತಾ ಇದೆ ಮಾಹಿತಿಯನ್ನ ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್, ನಿನ್ನೆನೂ ಲಾಸ್ಟ್ ಮಿನಿಟ್ ಅಲ್ಲಿ ಆತ ಜಾಗ ಬದಲಾವಣೆಯನ್ನ ಮಾಡಿದ್ದ, ಇಲ್ಲಿ ಬೇಡ ಬೇರೆ ಜಾಗ ತೋರಿಸ್ತೀನಿ ಅಂತ. ಇವತ್ತು ಲವಲವಿಕೆಯಿಂದಲೇ ಅನಾಮಿಕ ಬಂದಿದ್ದಾನೆ. ಇವತ್ತು ಕೂಡ ಸಮಾಲೋಚನೆ ನಡೆಸ್ತಿರೋದ್ರಿಂದ ಇವತ್ತೇನಾದ್ರೂ ಗೊಂದಲಗಳಿದೆಯಾ, ಅಥವಾ ಸ್ಪಾಟ್ ನಂಬರ್ 11 ಅಂತ ಹಿಂದೆ ಮಾರ್ಕ್ ಮಾಡಿದ್ರಲ್ಲ ಅಲ್ಲೇ ಗುಂಡಿ ಅಗಿಯೋ ಪ್ರಕ್ರಿಯೆ ಆಗುತ್ತಾ, ಏನ್ ಮಾಹಿತಿ ಸಿಗ್ತಾ ಇದೆ? ಶರ್ಮಿತಾ, 7ನೇ ದಿನದ ಉತ್ಖನನ ಪ್ರಕ್ರಿಯೆಗೆ ಆರಂಭಗೊಂಡಿದೆ. ಸಹಜವಾಗಿ ಇವತ್ತು ಈ ಸ್ಪಾಟಿಗೆ ಬಂದ ನಂತರವಾಗಿ ಒಂದು ರೀತಿಯ ಗೊಂದಲ ಇತ್ತು. ಮುನ್ನೆ ಗುರುತು ಮಾಡಿದಂತಹ ಸ್ಪಾಟ್ ನಂಬರ್ 11ರ ಉತ್ಖನನ ಆಗತ್ತಾ, ಅಥವಾ ನಿನ್ನೆ ತರ ಆತ ಗುಡ್ಡದ ಮೇಲ್ಭಾಗಕ್ಕೆ SIT ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಾನೆಂಬ ಬಹಳಷ್ಟು ಗೊಂದಲ ಇತ್ತು. ಆದರೆ SIT ಅಧಿಕಾರಿಗಳು ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸ್ಪಾಟ್ ನಂಬರ್ 11ರಲ್ಲಿ ಈಗ ಉತ್ಖನನ ಕಾರ್ಯ ಆಗ್ತಾ ಇರುವಂಥದ್ದು. ಈಗ ಉತ್ಖನನ ಕಾರ್ಯ ಆಗಿ ಸುಮಾರು 10 ನಿಮಿಷಗಳೇ ಕಳೆದು ಹೋಗಿದೆ. ಈಗ ಕಾರ್ಮಿಕರು ಅಲ್ಲಿ ಗುಂಡಿಯನ್ನು ಅಗಿತಾ ಇದ್ದಾರೆ. ಮ್ಯಾನ್ಯುವಲ್ ಮೂಲಕವಾಗಿ, ಅಂದರೆ ಸುಮಾರು 3 ಫೀಟ್ನವರೆಗೆ ಹಾರೆ ಪಿಕ್ಕಾಸ್ ಮೂಲಕವಾಗಿ ಅಲ್ಲಿ ಅಗಿಯೋಕೆ ಮಾಡ್ತಾರೆ. ಆನಂತರವಾಗಿ ಅನಿವಾರ್ಯ ಬಿದ್ದಂಥ ಸಂದರ್ಭದಲ್ಲಿ ಮಾತ್ರ ಹಿಟಾಚಿಯನ್ನ ಬಳಕೆ ಮಾಡ್ತಾರೆ. ನಿನ್ನೆ ಸ್ಪಾಟ್ ನಂಬರ್ 11ರ ಉತ್ಖನನ ಕಾರ್ಯ ಮಾಡಬೇಕಾಗಿತ್ತು. ಆದರೆ ಈ ಸ್ಥಳಕ್ಕೆ ಬಂದ ನಂತರವಾಗಿ ಅನಾಮಿಕ ವ್ಯಕ್ತಿ ಎಸಿ ಸ್ಟೆಲ್ಲಾ ವರ್ಗೀಸ್ ಮತ್ತು SITಯ ಮುಂದೆ ಒಂದು ಮನವಿ ಮಾಡಿದ. ಗುಡ್ಡದ ಮೇಲ್ಭಾಗದಲ್ಲಿ ಶವವನ್ನು ಹೂತು ಹಾಕಿದ್ದೇನೆ, ಅಲ್ಲಿ ಹೋಗೋಣ ಎಂಬ ಮಾತುಗಳನ್ನು ಹೇಳಿದ್ದ. ಆತನ ಮನವಿಯ ಮೇರೆಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೊಟ್ಟಂತ ಸೂಚನೆ ಮೇರೆಗೆ SIT ತಂಡ ಮೇಲ್ಭಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಕಳೆಬರ ಸಿಕ್ಕಿತ್ತು. ಕೊಳೆತ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯ ಅವಶೇಷಗಳು, ಶರೀರದ ಅವಶೇಷಗಳು ಸಿಕ್ಕಿತ್ತು. ಹಾಗಾಗಿ ಅದೇ ಅವಶೇಷಗಳನ್ನು ನಿನ್ನೆ ಸಂಜೆ ತನಕ ಸ್ಥಳ ಮಹಜರನ್ನ ಮಾಡಲಾಯಿತು. ಆದರೆ ಇವತ್ತು ಅಂತಹ ಯಾವುದೇ ಪ್ರಕ್ರಿಯೆಗಳಿಗೆ SIT ಮುಂದಾಗ್ತಾ ಇಲ್ಲ. ಆತ ಈ ಹಿಂದೆ ಯಾವ ಸ್ಥಳವನ್ನು ಗುರುತು ಮಾಡಿದ್ದಾನೋ ಅದೇ ಸ್ಥಳವನ್ನು ಉತ್ಖನನ ಮಾಡೋಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಆ 11ನೇ ಸ್ಪಾಟ್ನಲ್ಲಿ ಬೆಳೆದಿರುವಂತಹ ಗಿಡ ಗಂಟಿಗಳನ್ನು ಸ್ವಚ್ಛಗೊಳಿಸಿ ಈಗ ಹಾರೆ ಪಿಕ್ಕಾಸು ಮೂಲಕವಾಗಿ ಉತ್ಖನನ ಮಾಡ್ತಾರೆ. 11ನೇ ಸ್ಪಾಟ್ ಮತ್ತು 12ನೇ ಸ್ಪಾಟಿಗೆ ಸುಮಾರು 10 ಮೀಟರ್, ಸುಮಾರು 10ರಿಂದ 15 ಮೀಟರ್ ಅಂತರ ಇರುವಂಥದ್ದು. ಆ ನಂತರವಾಗಿ 13ನೇ ಸ್ಪಾಟಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದು ಗೊಂದಲ ಇತ್ತು, ನಿನ್ನೆ ತೋರಿಸಿದಂತಹ ಜಾಗಕ್ಕೆ ಇವತ್ತು SIT ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ತಾನ, ಆ ಸ್ಪಾಟ್ಗಳಲ್ಲಿ ಬೇರೆ ಸ್ಪಾಟ್ಗಳನ್ನು ಆತ ಗುರುತು ಮಾಡ್ತಾನ, ಸ್ಪಾಟ್ ನಂಬರ್ 14ಕ್ಕೆ ಮೂವ್ ಆಗ್ತಾರಾ ಎಂಬುದರಾಗಿ ಬಹಳಷ್ಟು ಸಂಶಯ ಇತ್ತು. ಆದರೆ ಆ ಎಲ್ಲ ಸಂಶಯಗಳನ್ನು ಇವತ್ತು SIT ನಿವಾರಿಸಿಕೊಂಡಂತೆ ಕಾಣ್ತಾ ಇದೆ. ಯಾಕಂದರೆ ಈ ಸ್ಥಳಕ್ಕೆ ಬರುವ ವೇಳೆಯೇ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಆನಂತರವಾಗಿ ಇದೇ ಜಾಗಕ್ಕೆ ಬಂದು ಈಗ ಉತ್ಖನನ ಪ್ರಕ್ರಿಯೆ ಆರಂಭಗೊಳಿಸಿರುವಂಥದ್ದು. ಯಾಕೆಂದರೆ ನಿನ್ನೆ ಆದಂತಹ ದಿಢೀರ್ ಬದಲಾವಣೆ ಸಾಕಷ್ಟು ಗೊಂದಲಕ್ಕೆ ಕೂಡ ಕಾರಣ ಆಗಿತ್ತು. ನಿನ್ನೆ ಇಡೀ ದಿನ ಉತ್ಖನನ ಪ್ರಕ್ರಿಯೆ ನಡೆದಿರಲಿಲ್ಲ. ಯಾಕೆಂದರೆ ಆತ ಇದೇ ಬಂಗ್ಲಗುಡ್ಡೆಯ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ SIT ಅಧಿಕಾರಿಗಳಿಗೆ ಬಿದ್ದಂತಹ ಒಂದು ಕಳೆ ಬರದ ಅವಶೇಷಗಳನ್ನು ತೋರಿಸ್ತಾನೆ. ಆನಂತರವಾಗಿ ಇಡೀ ದಿನ ಅದರ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಇಲ್ಲಿ ಅಧಿಕಾರಿಗಳು ಮಾಡ್ತಾರೆ. ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಆ ವ್ಯಕ್ತಿ ಸುಸೈಡ್ ಮಾಡಿಕೊಂಡಿರುವಂಥದ್ದು. ಸುಮಾರು 1.5ರಿಂದ 2 ವರ್ಷದ ಹಿಂದೆ ಸುಸೈಡ್ ಮಾಡಿಕೊಂಡಿರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಪೂರಕವಾಗಿ ಆತನ ಕುತ್ತಿಗೆಯಲ್ಲಿ ಹಗ್ಗದ ಭಾಗ ಕೂಡ ಇರುವಂಥದ್ದು ಮತ್ತು ಆ ವ್ಯಕ್ತಿ ಡ್ರೆಸ್ ಅನ್ನು ಕೂಡ ಹಾಕಿದ ಆ ಎಲ್ಲ ಪುರುಷ ಶವ ಅನ್ನು ಗೊತ್ತಾಗಿರುವಂಥದ್ದು. ಈ ನಿಟ್ಟಿನಲ್ಲಿ FSL ಅಧಿಕಾರಿಗಳು ಅಲ್ಲೇ ಅದರ ಸ್ಥಳ ಮಹಜರನ್ನ ಮಾಡಿ ಈಗ ಅದರ ಸ್ಯಾಂಪಲ್ಗಾಗಿ ಕಳಿಸಿರುವಂಥದ್ದು. ಇವತ್ತು ಯಥಾಸ್ಥಿತಿ ಎಂಬಂತೆ 13ನೇ ಸ್ಪಾಟ್ನ ಉತ್ಖನನ ಪ್ರಕ್ರಿಯೆ ಈಗ ಚಾಲ್ತಿಯಲ್ಲಿದೆ. ಸುಮಾರು 2.5 ಗಂಟೆ ತನಕ ಈ ಉತ್ಖನನ ಪ್ರಕ್ರಿಯೆ ಆಗುತ್ತೆ. ಅನಿವಾರ್ಯ ಬಿದ್ದಂಥ ಸಂದರ್ಭದಲ್ಲಿ ಮಾತ್ರ ಹಿಟಾಚಿಯನ್ನು ಬಳಕೆ ಮಾಡುತ್ತೆ. ಮಧ್ಯಾಹ್ನದ ಒಳಭಾಗದಲ್ಲಿ ಸುಮಾರು 2 ಸ್ಪಾಟ್ಗಳನ್ನು ಉತ್ಖನನ ಮಾಡಬೇಕೆಂಬ ಟಾರ್ಗೆಟನ್ನು ಈಗ SIT ಇಟ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು 7ನೇ ದಿನದ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಇವತ್ತಿನ
ಈ 11 ಮತ್ತು 12ನೇ ಸ್ಪಾಟ್ ಒಳಭಾಗದಲ್ಲಿ ಏನು ಸಿಗುತ್ತೆ, ಅವಶೇಷಗಳು ಸಿಗುತ್ತಾ ಇಲ್ವಾ, ಬಹಳಷ್ಟು ಕುತೂಹಲಕಾರಿ ಸಂಗತಿಯಾಗಿದೆ. ಜೊತೆಗೆ ಉತ್ಖನನ ಪ್ರಕ್ರಿಯೆ ಸುಮಾರು 13ನೇ ಸ್ಪಾಟ್ವರೆಗೆ ಕ್ಲೋಸ್ ಆಗುತ್ತೆ. ಆ 3 ಸ್ಪಾಟ್ಗಳನ್ನು ಇವತ್ತು ಉತ್ಖನನ ಮಾಡ್ತಾರೆ ಅಥವಾ 2 ಸ್ಪಾಟ್ಗಳಿಗೆ ಇವತ್ತು ಸೀಮಿತಗೊಳಿಸಿ ನಾಳೆ ಸ್ಪಾಟ್ ನಂಬರ್ 13ಕ್ಕೆ ಮೂವ್ ಆಗ್ತಾರೆ ಎಂಬುದು ಕುತೂಹಲಕಾರಿ ಸಂಗತಿ ಆಗಿರುವಂಥದ್ದು. ಶರ್ಮಿತಾ. ಕಿಶನ್, ಮತ್ತೊಂದು ಕಡೆ ನಿನ್ನೆ ದಿಢೀರ್ ಅಂತ ಹೇಳಿ ಗುಂಡಿ ಅಗಿಯುವಂತ ಪ್ರಕ್ರಿಯೆಯಲ್ಲಿ 11ನೇ ನಂಬರ್ ಬಿಟ್ಟು ಆ ಸ್ಪಾಟ್ ಬಿಟ್ಬಿಟ್ಟು ಬೇರೆ ಕಡೆ ಆತ ತೋರಿಸಿದಂತ ಗುಡ್ಡದ ಮೇಲಿನ ಜಾಗವನ್ನು ಅಗದಿರೋದ್ರಿಂದ ಇಲ್ಲಿ ಎಸಿ ಸ್ಟೆಲ್ಲಾ ವರ್ಗೀಸ್ ಮತ್ತೆ SIT ಮಧ್ಯದಲ್ಲಿ ಸಣ್ಣದೊಂದು ಭಿನ್ನಾಭಿಪ್ರಾಯ ಅಥವಾ ಬಿರುಕು ಮೂಡಿತ್ತು ಅಂತ ಚರ್ಚೆಗಳಾಗ್ತಿತ್ತು. ಅದ್ರ ಬಗ್ಗೆ ಮಾಹಿತಿ ಈಗ ಖಂಡಿತ ಈ ಬಗ್ಗೆ ಬಹಳಷ್ಟು ಗೊಂದಲಗಳು ಇರುವಂಥದ್ದು. ಯಾಕೆಂದರೆ ಈ ಹಿಂದೆನೇ ತೋರಿಸಿದಂತಹ ಸ್ಪಾಟ್ಗಳನ್ನು ಗುರುತು ಮಾಡಬೇಕು ಅಂಥೇಳಿ ಒಂದು ನಿಯಮ ಇತ್ತು. ಆದರೆ ನಿನ್ನೆ ಏಕಾಏಕಿ SIT ತಂಡ ಮತ್ತು AC ಅವರು ತೆಗೆದುಕೊಂಡಂತಹ ನಿರ್ಧಾರ ಅದು ಯಾವ ರೀತಿಯಾಗಿ ಸರಿ ಅಂದೇಳಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕೆಂದರೆ ಈ ಹಿಂದೆ ಗುರುತು ಮಾಡಿರುವಂಥ ಸ್ಥಳ ಅದು ಸ್ಪಾಟ್ ನಂಬರ್ 11, ಅದರ ಪಕ್ಕದಲ್ಲಿರುವಂಥದ್ದು ಸ್ಪಾಟ್ ನಂಬರ್ 12, ಆನಂತರವಾಗಿ ನೇತ್ರಾವತಿ ಸ್ಥಾನಘಟ್ಟದಿಂದ ಅಜುಕುರಿ ಎಂಬಲ್ಲಿ ಸಂಪರ್ಕ ಮಾಡುವಂಥ ರಸ್ತೆಯ ಪಕ್ಕದಲ್ಲಿರುವಂಥದ್ದು ಸ್ಪಾಟ್ ನಂಬರ್ 13. ಆದರೆ ನಿನ್ನ ಈ ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಅಲ್ಲಿ SIT ತಂಡಕ್ಕೆ ಒಂದು ಮನವಿ ಮಾಡ್ತಾನೆ, AC ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಒಂದು ಮನವಿ ಮಾಡ್ತಾನೆ, ಗುಡ್ಡದ ಮೇಲ್ಭಾಗದಲ್ಲಿ ಬೇರೊಂದು ಸ್ಪಾಟ್ಗಳಿವೆ, ಆ ಸ್ಪಾಟ್ಗಳಿಗೆ ಹೋಗೋಣ ಎಂಬುದಾಗಿ ಮನವಿ ಮಾಡ್ತಾನೆ. ಆತನ ಮನವಿಯ ಮೇರೆಗೆ AC ಅವರೊಂದು ಸೂಚನೆ ಕೊಡ್ತಾರೆ. ಮೇಲ್ಭಾಗಕ್ಕೆ ಹೋದ ನಂತರವಾಗಿ ಅಲ್ಲಿ ಸುಮಾರು 1.5 ಅಥವಾ 2 ವರ್ಷದ ಹಿಂದೆ ಸತ್ತಿರಬಹುದಾದಂತಹ ಒಬ್ಬ ವ್ಯಕ್ತಿಯ ಅವಶೇಷ ಸಿಗುತ್ತೆ. ಆದರೆ SIT ತನಿಖೆ ಮಾಡ್ತಾ ಇರುವಂಥದ್ದು ಸುಮಾರು 20 ವರ್ಷಗಳ ಈಚೆಗೆ ಆದಂಥ ಧರ್ಮಸ್ಥಳ ಗ್ರಾಮದಲ್ಲಿ ಆದಂಥ ಅಸಹಜ ಸಾವುಗಳ ಬಗ್ಗೆ ಮತ್ತು ಅನಾಮಿಕ ಕೊಟ್ಟಿರುವಂಥ ಹೇಳಿಕೆ ಅನುಸಾರವಾಗಿ 100 ಶವಗಳನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಹೂತು ಹಾಕಿದೆ ಎಂಬ ಹೇಳಿಕೆ ಕೊಟ್ಟಿರುವಂಥದ್ದು. ಆ ಪ್ರಕರಣವನ್ನು SIT ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಆದರೆ 1.5-2 ವರ್ಷಗಳ ಹಿಂದೆ ಆದಂಥ ಈ ಪ್ರಕರಣವನ್ನು SIT ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ, ಆ SIT ತನ್ನ ವ್ಯಾಪ್ತಿಗೆ ಸೇರಿಸಿಕೊಳ್ಳುತ್ತಾ ಇಲ್ವಾ ಎಂಬುದು ಬಹಳಷ್ಟು ಕುತೂಹಲಕಾರಿ ಸಂಗತಿಯಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ AC ಮತ್ತು SIT ತಂಡದ ನಡುವೆ ಸ್ವಲ್ಪ ಮಟ್ಟಿನ ಮನಸ್ತಾಪ ಆಗಿದೆ, ಗೊಂದಲ ಕೂಡ ಆಗಿರುವಂಥದ್ದು. ಯಾಕೆಂದರೆ ಈ ಪ್ರಕರಣವನ್ನು ಸಾಮಾನ್ಯವಾಗಿ UDR ಅಂತ ಭಾವಿಸಿ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಿಸಬೇಕು. ಆದರೆ ಇದನ್ನು ಮತ್ತೆ FSLಗೆ ಕಳಿಸೋದು, SIT ತನ್ನ ವ್ಯಾಪ್ತಿಗೆ ಒಳಪಡಿಸೋದು ಸ್ವತಃ SP ಜಿತೇಂದ್ರ ಕುಮಾರ್ ದಯಾಮ ಅವರಿಗೆ ಕೂಡ ಒಂದು ರೀತಿಯಾಗಿ ಇಷ್ಟ ಇರಲಿಲ್ಲ. ಯಾಕೆಂದರೆ ಆತ ಈ ಹಿಂದೆ ಗುರುತು ಮಾಡಿರುವಂತಹ ಸ್ಪಾಟ್ ನಂಬರ್ 11, 12, 13 ಇದು ಈಗ ಸದ್ಯಕ್ಕಿರುವಂತಹ ಟಾರ್ಗೆಟ್. ಆದರೆ ಇದನ್ನು ಹೊರತುಪಡಿಸಿ ಮತ್ತೊಂದು ಸ್ಥಳವನ್ನು ಆಯ್ಕೆ ಮಾಡಿರೋದು ಸಹಜವಾಗಿ ಅಧಿಕಾರಿಗಳ ಬಳಿ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಆದರೆ ವರಿಷ್ಠರ ಸೂಚನೆಯ ಮೇರೆಗೆ ಈಗ ಆ ಪ್ರಕರಣವನ್ನು ಕೂಡ SIT ತನ್ನ ವ್ಯಾಪ್ತಿಗೆ ಒಳಪಡಿಸಿದೆ. ಸದ್ಯಕ್ಕೆ ಇವತ್ತು 11ನೇ ಸ್ಪಾಟಿಗೆ ಹೋಗ್ತಾರಾ ಅಥವಾ ಬೇರೆ ಸ್ಪಾಟ್ಗಳಿಗೆ ಹೋಗ್ತಾರಾ, ಆ ಬೇರೆ ಜಾಗಗಳಲ್ಲಿ ಗುರುತನ್ನು ಮಾಡ್ತಾರಾ ಎಂಬುದು ಬಹಳಷ್ಟು ಕುತೂಹಲಕಾರಿ ಸಂಗತಿಯಾಗಿತ್ತು. ಆದರೆ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಸ್ಪಾಟ್ ನಂಬರ್ 11ರಲ್ಲಿ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಈಗ ಕಳೆದ 1/4 ಗಂಟೆಯಿಂದ ಕಾರ್ಮಿಕರು ಶ್ರಮದ ಮೂಲಕವಾಗಿ ಅಂದರೆ ಮ್ಯಾನ್ಯುವಲ್ ಮೂಲಕವಾಗಿ ಅದನ್ನು ಉತ್ಖನನ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಸುಮಾರು 3 ಫೀಟ್ ಹೋಗುವವರೆಗೂ ಏನಾದರೂ ಕಳೆ ಬರದ ಅಂಶಗಳು ಸಿಕ್ಕರೆ ಅದನ್ನು ಮತ್ತೆ ಪರಿಶೀಲನೆ ಮಾಡಲಾಗತ್ತೆ ಮತ್ತು ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳನ್ನು ಗಣನೆಗೆ ತೆಗೆದುಕೊಂಡು ಮುಂದಿನ ಕ್ರಮವನ್ನು ಮಾಡಲಾಗತ್ತೆ. ಇನ್ ಕೇಸ್ ಏನಾದರೂ ಕಳೆ ಬರದ ಅಂಶಗಳು ಸಿಗದೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ JCB ಮೂಲಕವಾಗಿ ಹಿಟಾಚಿ ಮೂಲಕವಾಗಿ ಉತ್ಖನನ ಪ್ರಕ್ರಿಯೆ ಮಾಡುತ್ತೆ ಮತ್ತು ಸುಮಾರು 6 ಫೀಟ್ನವರೆಗೆ ಡಿಗ್ ಮಾಡಿದ ನಂತರವೂ ಕೂಡ ಯಾವುದೇ ಕಳೆ ಬರದ ಅಂಶಗಳು ಸಿಗದೆ ಹೋದಂಥ ಸಂದರ್ಭದಲ್ಲಿ ಸ್ಪಾಟ್ ನಂಬರ್ 12ಗೆ ಮೂವ್ ಆಗ್ತಾರೆ. ಶರ್ಮಿತಾ. ಕಿಶನ್, ಈಗ ಮತ್ತೊಂದು ಕಡೆ ತಜ್ಞರು ಈ ಪ್ರಕರಣದ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು, ಜೊತೆಗೆ ತಾಳ್ಮೆ ಇರಬೇಕಾಗತ್ತೆ. ಈಗ ಏನು 7ನೇ ದಿನದ ಕಾರ್ಯಾಚರಣೆ ಆಗ್ತಾ ಇದೆ, ಸಿಗದೆ ಸಿಗಬಹುದು, ಆದರೆ ತಾಳ್ಮೆ ಮುಖ್ಯ ಈ ಪ್ರಕರಣದಲ್ಲಿ ಅಂತ ಹೇಳ್ತಾ ಇದ್ರು. ಮತ್ತೆ ನಿನ್ನೆ ಈ ಅನಾಮಿಕನ ನಡವಳಿಕೆ ಗಮನಿಸಿದಾಗ ಒಂದಿಷ್ಟು ಅನುಮಾನಗಳು ಮೂಡಿದ್ದು ಸಹಜ. ಅಂದರೆ ಯಾರ್ದಾದ್ರೂ ಪ್ರಭಾವದಿಂದ ಈತ ಬಂದಿದ್ದಾನ, ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದ್ದಾನ, ಈತನಿಗೆ ನಿಜಕ್ಕೂ ನೆನಪಿದೆಯಾ ಇಲ್ವಾ, ಹೀಗೆ ನಾನಾ ರೀತಿಯಲ್ಲಿ ಆಯಾಮಗಳಲ್ಲಿ ಚರ್ಚೆಗಳಾಗ್ತಾ ಇತ್ತು. ಬಟ್ ಇವತ್ತು ಆತ ಲವಲವಿಕೆಯಿಂದ ಇದ್ದಾನೆ ಅಂತ ಒಂದು ಮಾಹಿತಿ ಏನು ಸಿಗ್ತಾ ಇತ್ತು. ಆ ಕಾನ್ಫಿಡೆನ್ಸ್ ಇನ್ನೂ ಆತನಲ್ಲಿ ಇದೆಯಾ? ಮತ್ತೆ 2ನೇ ದೂರುದಾರ ಈ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ, ಈ ಕೇಸ್ ರಿಲೇಟೆಡ್ ಆಗಿರೋದ್ರಿಂದ SITಗೆ ಆ ಕೇಸ್ ಯಾವಾಗ ಟ್ರಾನ್ಸ್ಫರ್ ಆಗ್ಬೋದು? ಶರ್ಮಿತಾ, ಸ್ಪಾಟ್ ನಂಬರ್ 10ರ ತನಕ ಯಾವುದೇ ಗಂಭೀರವಾಗಿ ಪರಿಗಣಿಸಬಹುದಂಥ ಅವಶೇಷಗಳು ಸಿಕ್ಕಿಲ್ಲ. ಸಿಕ್ಕಿರುವಂಥದ್ದು ಸ್ಪಾಟ್ ನಂಬರ್ 6ರಲ್ಲಿ ಅದು ಸುಮಾರು 25 ಮೂಳೆಗಳ ಅವಶೇಷಗಳು ಸಿಕ್ಕಿರುವಂಥದ್ದು, ಅದು ಕೂಡ ಗಂಡಸದ್ದಾಗಿರುವಂಥದ್ದು. ಆದರೆ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂಥ ಹೇಳಿಕೆ ಪ್ರಕಾರವಾಗಿ 100 ಶವಗಳನ್ನು, ಅದಕ್ಕೂ ಆತ ಪೂರಕವಾಗಿ ಹೇಳ್ತಾನೆ ಸುಮಾರು 300ಕ್ಕೂ ಹೆಚ್ಚು ಶವಗಳನ್ನು, ಅದರಲ್ಲೂ ಹೆಣ್ಣು ಮಕ್ಕಳದ್ದು ಮತ್ತು ಮಹಿಳೆಯರದ್ದು ಜಾಸ್ತಿಯಾಗಿ ಹೂತಿದ್ದೆ ನಾನು ಅದನ್ನು ಹೇಳಿರುವಂಥದ್ದು. ಆದರೆ ಸ್ಪಾಟ್ ನಂಬರ್ 10 ತನಕ ಯಾವುದೇ ಈ ಥರ ಅವಶೇಷಗಳು ಸಿಗದೆ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಸಹಜವಾಗಿ ಅನಾಮಿಕ ಹೇಳ್ತಾ ಇರುವಂಥದ್ದು ಸುಳ್ಳು ಎಂಬುದರ ಬಗ್ಗೆ ಬಹಳಷ್ಟು ಚರ್ಚೆಗಳು ಕೂಡ ಆಗ್ತಾ ಇವೆ. ಈ ಸಂದರ್ಭದಲ್ಲಿ ಕೂಡ ಇದೇ ಚರ್ಚೆಗಳು
ಈಗ ಆಗ್ತಾ ಇರುವಂಥದ್ದು. ಯಾರದ್ದು ಒತ್ತಡಕ್ಕೆ ಮಣಿದು ಅನಾಮಿಕ ಸುಳ್ಳು ಹೇಳ್ತಾ ಇದ್ದಾನ ಎಂಬ ವಿಚಾರಗಳು ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ, ಜೊತೆಗೆ ಜನರು ಕೂಡ ಮಾತಾಡಿಕೊಳ್ತಾ ಇದ್ದಾರೆ. ಯಾಕೆಂದರೆ ಇಂಥ ಗೊಂದಲಗಳಿಗೆ, ಇಂತಹ ಅನುಮಾನಗಳಿಗೆ ಹಲವು ವಿಚಾರಗಳು ಪುಷ್ಟಿಯನ್ನು ಕೊಡುತ್ತೆ. ಯಾಕೆಂದರೆ ಆತ ಜುಲೈ 11ನೇ ತಾರೀಕು ಸುಲಭವಾಗಿ ಒಂದು ತಲೆಬುರುಡೆಯನ್ನು ಬೆಳ್ತಂಗಡಿಯ ಕೋರ್ಟಿಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಾನೆ. ಆದರೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ 1ರಿಂದ 10ರ ತನಕ ಯಾವುದೇ ಗಂಭೀರವಾಗಿ ಪರಿಗಣಿಸಬಹುದಂಥ ಯಾವುದೇ ಅಂಶಗಳು ಕೂಡ ಸಿಕ್ಕಿಲ್ಲ. ಹಾಗಾದರೆ ಜುಲೈ 11ನೇ ತಾರೀಕು ಆತ ತಂದಿರೋದಾದ್ರೂ ಇಲ್ಲಿ ಆತನಿಗೆ ಅಷ್ಟು ಸುಲಭವಾಗಿ ತಲೆಬುರುಡೆ ಸಿಗುತ್ತೆ ಅಂತಾದರೆ 10ನೇ ಸ್ಪಾಟ್ ತನಕ ಯಾಕೆ ಆತನಿಗೆ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ? ಇದು ಒಂದು ಬಹಳಷ್ಟು ಚರ್ಚೆಯಲ್ಲಿ ಆಗ್ತಾ ಇರುವಂಥ ವಿಚಾರ. ಮತ್ತೊಂದು ಕಡೆ ಆತ ನಿನ್ನೆ ಕಳೆಬರ ಸಿಕ್ಕಿರುವಂಥದ್ದು ಅದು ಆತ ತೋರಿಸಿದಂಥ ಮಾರ್ಕಲ್ಲಿ ಅಲ್ಲ, ಗುಡ್ಡದ ಮೇಲ್ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕಲ್ಲಿನ ಎಡೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂಥ ರೀತಿಯಲ್ಲಿ ಸಿಕ್ಕಂಥ ಕಳೆಬರ. ಹಾಗಾಗಿ ಅದು ಅನಾಮಿಕ ತೋರಿಸಿದಂಥ ಗುರುತು ಅಂತ ಆಗಲ್ಲ. ಯಾಕಂದರೆ ಹೋದಂಥ ಸಂದರ್ಭದಲ್ಲಿ ಸಿಕ್ಕಂಥ ಕಳೆಬರ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಚರ್ಚೆಗಳು ಈ ಬಗ್ಗೆ ಕೂಡ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ನಿರ್ಣಾಯಕ ಅಂತ ಭಾವಿಸೋದು ನಾವು ಸ್ಪಾಟ್ ನಂಬರ್ 11 ಮತ್ತು 12 ಈ 2 ಸ್ಪಾಟ್ಗಳಲ್ಲಿ ಏನಾದರೂ ಕಳೆಬರ ಸಿಕ್ಕರೆ ಅದು ತನಿಖೆಯಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗುತ್ತೆ. ಸಿಗದೇ ಹೋದರೆ ಅನಾಮಿಕ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಷಡ್ಯಂತ್ರ ಇದೆಯಾ ಎಂಬ ಬಹಳಷ್ಟು ಚರ್ಚೆಗಳಿಗೆ ಮತ್ತೆ ಜೀವ ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಸ್ಪಾಟ್ ನಂಬರ್ 11 ಮತ್ತು 12 ಬಹಳಷ್ಟು ನಿರ್ಣಾಯಕ ಆಗುತ್ತೆ. ಸ್ಪಾಟ್ ನಂಬರ್ 13ರಲ್ಲಿ ಈಗಾಗಲೇ ಅಲ್ಲಿ ಆ ಭಾಗದಲ್ಲಿ ಸಾಕಷ್ಟು ಕಾಮಗಾರಿಗಳು ಕೂಡ ಆಗಿದೆ, ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗಿದೆ. ಆತ ತೋರಿಸಿದಂಥ ಸ್ಪಾಟಲ್ಲಿ ಸುಮಾರು 80ಕ್ಕೂ ಹೆಚ್ಚು ಲೋಡ್ ಮಣ್ಣುಗಳನ್ನು ಈಗಾಗಲೇ ಸುರಿದಿದ್ದಾರೆ ಎಂಬ ಮಾಹಿತಿಗಳು ಕೂಡ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 11 ಮತ್ತು 12 ಬಹಳಷ್ಟು ನಿರ್ಣಾಯಕ ಆಗುತ್ತೆ. ಆತ ಹೇಳ್ತಾ ಇರುವಂಥದ್ದು ಸತ್ಯನ ಸುಳ್ಳ ಅಥವಾ ಇದರ ಹಿಂದೆ ಬೇರೆ ಯಾರದ್ದಾದ್ರೂ ಷಡ್ಯಂತ್ರ ಇದೆಯಾ? ಈ ಬಗ್ಗೆ ಬಹಳಷ್ಟು ಚರ್ಚೆಗಳು ಆಗ್ತಾ ಇದೆ. ಈ ಬಗ್ಗೆ ತನಿಖೆಗಳು ಕೂಡ ಆಗಬೇಕೆಂಬ ಆಗ್ರಹವನ್ನು ಇಲ್ಲಿನ ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಶರ್ಮಿತಾ, ಕಿಶನ್, ಈಗ ನೀವು ಹೇಳ್ದಂಗೆ 11, 12 ನಿರ್ಣಾಯಕ ಆಗುತ್ತೆ. 13ರಲ್ಲಿ ಈಗ ಸಾಕಷ್ಟು ಲೋಡ್ ಮಣ್ಣಿರೋದ್ರಿಂದ ಸೊ ಅದ್ರ ಬಗ್ಗೆ ಅಧಿಕಾರಿಗಳು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದ್ರ ಕುತೂಹಲದ ಜೊತೆಗೆ ಬಹುಶಃ ಇವತ್ತೇನೂ ಅಲ್ಲಿ ಕುರುಹುಗಳು ಸಿಗದೇ ಇದ್ರೆ ಇವತ್ತೇ ಅಷ್ಟು ಸ್ಪಾಟ್ಗಳನ್ನ ಅಲ್ಲಿ ಗುಂಡಿ ಅಗಿಯುವಂತ ಕಾರ್ಯ ಆಗುತ್ತೆ. ಸ್ಪಾಟ್ಗಳಲ್ಲಿ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಉದ್ಭವವಾಗುತ್ತೆ. ನಾಳೆ ನಂತರ ಅಧಿಕಾರಿಗಳ ಕಾರ್ಯವೈಖರಿ ಹೆಂಗಿರುತ್ತೆ? ಖಂಡಿತ ಈ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಆದರೆ SIT ಮೂಲಗಳು ಕೊಟ್ಟಿರುವಂಥ ಮಾಹಿತಿ ಪ್ರಕಾರವಾಗಿ ಸ್ಪಾಟ್ ನಂಬರ್ 13ರ ಬಳಿಕ ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಹಲವು ಮೂಲಗಳು ಮಾಹಿತಿಯನ್ನು ಕೊಡ್ತಾ ಇದೆ. ಯಾಕೆಂದರೆ ಆತ ಈ ಹಿಂದೆನೇ ಅಂದರೆ ಸುಮಾರು 15 ಗಂಟೆಗಳ ಕಾಲ ನಿರಂತರವಾಗಿ ಹೇಳಿಕೆಯನ್ನು ಅನಾಮಿಕ ವ್ಯಕ್ತಿಯ ಬಳಿ SIT ಪಡ್ಕೊಂಡಿತ್ತು. ಈ ಸಂದರ್ಭದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಸ್ಪಾಟ್ಗಳನ್ನು ತಾನು ಗುರುತಿಸಬಲ್ಲೆ ಎಂಬುದರ ಬಗ್ಗೆ ಅನಾಮಿಕ ವ್ಯಕ್ತಿ SITಗೆ ಹೇಳಿದ್ದ. ಹಾಗಾಗಿ ಈಗ 13 ಸ್ಪಾಟ್ಗಳಾಗಿರುವಂಥದ್ದು. ಭಾಗ 2ರಲ್ಲಿ ಉಳಿದಂತಹ 17 ಸ್ಪಾಟ್ಗಳನ್ನು ಗುರುತು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗೆ ಆತ ಕೋರ್ಟಿಗೆ ಕೊಟ್ಟಂತಹ ದೂರಿನ ಅರ್ಜಿಯಲ್ಲಿ ಲಿಖಿತವಾಗಿ ಕೊಟ್ಟಂತಹ ದಾಖಲೆಗಳಲ್ಲಿ ಕಲ್ಲೇರಿಯ ಒಂದಷ್ಟು ವಿಚಾರಗಳ ಬಗ್ಗೆ ಹೇಳಿದ್ದಾನೆ. ಆ ವಿಚಾರಗಳನ್ನು ಕೂಡ SITಲಿ ಪರಿಗಣನೆಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿ ಆತ ಸುಮಾರು 10ರಿಂದ 15 ವರ್ಷದ ಒಳಭಾಗದ ಬಾಲಕಿಯ ಶವವನ್ನು ಹೂತಿದ್ದಾಗಿ ಹೇಳಿದ್ದಾನೆ. ಹಾಗಾಗಿ ಅದರ ರಹಸ್ಯವನ್ನು ಭೇದಿಸುವಂಥ ಕೆಲಸವನ್ನು ಕೂಡ SIT ಮಾಡಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಅಥವಾ ನಾಳೆ 13 ಸ್ಪಾಟ್ ಉತ್ಖನನ ಆದ ಬಳಿಕ SITಯ ಮುಂದಿನ ಕಾರ್ಯವೈಖರಿ ಅದು ಬಹಳಷ್ಟು ನಿಗೂಢವಾಗಿರುವಂಥದ್ದು. ಆದರೆ ಬಂದಂಥ ಮೂಲಗಳ ಮಾಹಿತಿ ಪ್ರಕಾರವಾಗಿ ಮತ್ತೆ 17 ಸ್ಪಾಟ್ಗಳನ್ನು ಆತನಿಂದ ಸ್ಥಳ ಮಹಜರು ಮಾಡಿಸುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ SIT ತನ್ನ ಕೆಲಸವನ್ನು ಆರಂಭಿಸುವ ಮುನ್ನ ಭಾಗ 2ರಂತೆ ಅದು ವಿಂಗಡಣೆ ಮಾಡಿ ಆರಂಭಗೊಳಿಸಿತ್ತು. ಭಾಗ 1ರಲ್ಲಿ 15 ಸ್ಪಾಟ್ ಆದರೆ ಭಾಗ 2ರಲ್ಲಿ ಮತ್ತೊಂದು 15 ಸ್ಪಾಟ್ಗಳನ್ನು ಗುರುತು ಮಾಡೋಕ್ಕೆ ನಿರ್ಧಾರವನ್ನು ಮಾಡಿತ್ತು. ಇದೇ ಹಿನ್ನೆಲೆಯಲ್ಲಿ ಈಗ 13 ಸ್ಪಾಟ್ಗಳು ಪೂರ್ಣಗೊಂಡ ಬಳಿಕ ಉಳಿದಂತಹ 17 ಸ್ಪಾಟ್ಗಳನ್ನು ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಶರ್ಮಿತಾ, ಇದರ ಜೊತೆಗೆ ಮತ್ತೊಂದು ದೂರುಗಳು ಕೇಳಿ ಬರ್ತಾ ಇರುವಂಥದ್ದು, ಮತ್ತೊಂದು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆತನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಹೇಳಿ. ಯಾಕೆಂದರೆ 10 ಸ್ಪಾಟ್ ತನಕ ಯಾವುದೇ ಕಳೆಬರದ ಅಂಶಗಳು ಕೂಡ ಸಿಕ್ಕಿಲ್ಲ. ಹಾಗಾಗಿ ಆತ ಷಡ್ಯಂತ್ರಕ್ಕೆ ಒಳಗಾಗಿದ್ದಾನೆ. ಯಾರದೋ ಒತ್ತಡಕ್ಕೆ ಒಳಗಾಗಿ ಕೆಲವು ಜನರ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಅವರ ವಿರುದ್ಧ ಜನರಿಗೆ ಬೇರೆ ಅಭಿಪ್ರಾಯ ಬರುವಂತೆ ಇಲ್ಲಿ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ ಎಂಬ ಆರೋಪವನ್ನು ಜನ ಮಾಡ್ತಾ ಇದ್ದಾರೆ. ಹಾಗಾಗಿ ಆತನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕೆಂಬ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ SIT ಯಾವ ರೀತಿಯಾಗಿ ಸ್ಪಂದನೆ ಕೊಡುತ್ತೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟದಕ್ಕೆ.